ನ್ಯೂಸ್ 5ಗೆ ಸ್ವಾಗತ. ನಾಗಮಂಗಲ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಬ್ರಹ್ಮದೇವರಹಳ್ಳಿ ಮಹದೇವ್, ಉಪಾಧ್ಯಕ್ಷರಾಗಿ ಉಮೇಶ್ ಆಯ್ಕೆಯಾಗಿದ್ದಾರೆ. ನಂತರ ನಾಗಮಂಗಲ ವಕೀಲರ ಸಂಘದ ನೂತನ ಅಧ್ಯಕ್ಷ ಬ್ರಹ್ಮದೇವರಹಳ್ಳಿ ವಕೀಲ ಮಹದೇವ್ ಮಾತನಾಡಿ, ನಾಗಮಂಗಲದ ಎಲ್ಲ ವಕೀಲರುಗಳು ವಿಶ್ವಾಸ ಪಡೆದು ಸುಮಾರು 18 ವರ್ಷಗಳ ನಂತರ ನನ್ನನ್ನು ನಾಗಮಂಗಲ ಸಂಘದ ಅಧ್ಯಕ್ಷನನ್ನಾಗಿ ಮಾಡಿದ್ದೀರಿ. ನನಗೆ ಮತವನ್ನು ನೀಡಿದ ವಕೀಲರಿಗೆ ಮತ್ತು ನನಗೆ ಮತವನ್ನು ನೀಡಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ನಾಗಮಂಗಲ ವಕೀಲರ ಸಂಘವು ತುಂಬಾ ಬಡತನದಲ್ಲಿದೆ. ಸಂಘವನ್ನು ಮುಂದೆ ಆರ್ಥಿಕವಾಗಿ ಅಭಿವೃದ್ಧಿಪಡಿಸಿ ಹೊಸದಾಗಿ ವಕೀಲರ ಪತ್ತಿನ ಸಹಕಾರ ಸಂಘ ಪ್ರಾರಂಭಿಸಿ ವಕೀಲರನ್ನ ಆರ್ಥಿಕವಾಗಿ ಅಭಿವೃದ್ಧಿ ಮಾಡಲಾಗುವುದು ಎಂದರು. ವಕೀಲರ ಸಂಘದ ನೂತನ ಉಪಾಧ್ಯಕ್ಷ ಹಡೇನಹಳ್ಳಿ ಉಮೇಶ್, ಜಂಟಿ ಕಾರ್ಯದರ್ಶಿ ರಾಜಮ್ಮ, ಕಾರ್ಯದರ್ಶಿ ವಿವೇಕಾನಂದ, ಖಜಾಂಚಿ ಮಹಮ್ಮದ್ ತಾಸೀನ್, ಇನ್ನು ಹಲವರು ಇದೇ ಸಂದರ್ಭದಲ್ಲಿ ವಕೀಲರುಗಳಾದ ಎಸ್ಎನ್ ಮಂಜುಳಾ, ರಿಹಾನಾ ಬಾನು, ಗೋಪಾಲಮೂರ್ತಿ, ಸಿದ್ದಲಿಂಗೇಗೌಡ, ಜಯರಾಮ ಸೇರಿದಂತೆ ಎಲ್ಲ ವಕೀಲರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿದರು. ನಾನು ಅಧ್ಯಕ್ಷನಾಗಿ ನಿಂತು ಸೋತಿದ್ದೆ. ಅಲ್ಲಿಂದನೂ ಸಹ ಇಲ್ಲಿವರೆಗೂ ಸತತವಾಗಿ ಪ್ರಯತ್ನಪಟ್ಟು ನಮ್ಮ ವಕೀಲರ ಸಂಘದ ಎಲ್ಲರ ವಿಶ್ವಾಸವನ್ನು ಗಳಿಸುವಲ್ಲಿ ಈ ದಿನ ಯಶಸ್ವಿಯಾಗಿದ್ದೀನಿ 18 ವರ್ಷಗಳ ನಂತರ. ಹಾಗಾಗಿ ನನ್ನ ಎಲ್ಲ ವಕೀಲರ ಮಿತ್ರರಿಗೆ, ವೋಟ್ ಹಾಕಿದವ್ರಿಗೆ, ಹಾಕದೇ ಇರೋರಿಗೆ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಮ್ಮ ಸಂಘದಲ್ಲಿ ಮುಂದೆ ನಮ್ಮದೇನಾಗಿದೆ, ಈಗಲೂ ಸಹ ಬಡತನದಲ್ಲೇ ಸಾಕ್ತಾ ಇದೆ ಸಂಘ. ಆ ಸಂಘನ ಉತ್ತೇಜನ ಮಾಡಿ ಆರ್ಥಿಕವಾಗಿ ನಮ್ಮ ವಕೀಲರನ್ನ ಮುಂದಕ್ಕೆ ಕರ್ಕೊಂಡು ಹೋಗೋ ನಿಟ್ಟಿನಲ್ಲಿ ಒಂದು ಏನು ಪತ್ತಿನ ಸಹಕಾರ ಸಂಘ ಅಂತ ಒಂದು, ಮತ್ತು ಯಾವಾಗಲೂ ನಿರಂತರವಾಗಿ ನಮ್ಮ ವಕೀಲರ ಜ್ಞಾನಾರ್ಜನೆಗಾಗಿ ಇದನ್ನು ಯಾವುದು ಸೆಮಿನಾರ್ಗಳನ್ನ ಆಯೋಜನೆ ಮಾಡುವಂಥದ್ದು, ಹೊಸ ವಿಚಾರಗಳ ಬಗ್ಗೆ ಸೆಮಿನಾರ್ಗಳನ್ನ ಆಯೋಜನೆ ಮಾಡುವಂಥದ್ದು, ಮತ್ತು ನಮ್ಮ ಸಂಘದಲ್ಲಿ ಮೊದಲನೇ